ವಾಟ್ ಇಸ್ ದಿಸ್ ಯಾ? ಫಸ್ಟ್ ಲವ್ ಅದು ಇದು. ಫಸ್ಟ್ ಕ್ರಶ್ ಫಸ್ಟ್ ಪಿ ಯು ಅಲ್ಲಿ ಆಗೋದು. ಫಸ್ಟ್ ಕ್ರಶ್ ಅಪ್ಪ ಅಮ್ಮ ಫುಲ್ ಸ್ಟ್ರಿಕ್ಟ್. ಫೋನ್ ಕೊಡ್ತಿರಲ್ಲ. ಸ್ಕೂಲ್ ಡೇಸಿಂದನೂ ಕೂಡ ಅವರೇ ಕರ್ಕೊಂಡು ಬರ್ತಾಯಿದ್ರು, ಅವರೇ ಡ್ರಾಪ್, ಅವ್ರದ್ದೇ ಪಿಕಪ್ ಇರ್ತು. ಒಂದು ದಿನನೂ ಒಬ್ಬಳೇ ಹೋಗಿದ್ದು ಇಲ್ಲವೇ ಇಲ್ಲ ಸ್ಕೂಲ್ಗೆಲ್ಲ. ಕಾಲೇಜ್ ಅಂತ ಬಂದಾಗಲೂ ಕೂಡ ಕಾಲೇಜ್ ವ್ಯಾನ್, ಕಾಲೇಜ್ ಬಸ್ ಮಾಡಿದ್ರು. ಅಲ್ಲೂ ಕೂಡ ಓಕೆ ಫ್ರೆಂಡ್ಸ್ ಜೊತೆ ಕುತ್ಕೊಂಡು ಮಾತಾಡೋ ಥರ ಏನೂ ಇರಲಿಲ್ಲ. ಯಾಕಂದರೆ ಅಪ್ಪ ಬಂದು ತುಂಬ ಸ್ಟ್ರಿಕ್ಟ್. ಅಮ್ಮ ಇಸ್ ಲೈಕ್ ಓಕೆ ಟೂ ಫ್ರೆಂಡ್ಲಿ ಇದ್ರು, ಬಟ್ ನನ್ನ ಮಗಳು ಸೇಫ್ ಆಗಿರಬೇಕು, ಇದೇ ಥರ ಎನ್ವಿರಾನ್ಮೆಂಟಲ್ಲಿ ಬೆಳೆಸ್ಬಿಟ್ರು. ಆವಾಗ ಒಂದು ಹುಡುಗ ನನ್ನ ಹಿಂದೆ ತುಂಬ ಬಿದ್ದಿದ್ದ. ನನಗೆ ಗೊತ್ತು ಅವನಿಗೆ ನಾನಂದರೆ ಇಷ್ಟ ಇದ್ದೆ ಅನ್ನೋದು. ಕಾಲೇಜಲ್ಲಿ ಯಾರೂ ಮಾತಾಡೋ ಥರ ಇರಲಿಲ್ಲ ನನ್ನ ಜೊತೆ. ಮಾತಾಡಿದ್ರೆ ಅವನಿಗೆ ಹೊಡಿಯೋದು ಹೀಗೆ. ಆಮೇಲೆ ನಾನು ಎವ್ರಿ ಡೇ ನನ್ನ ಕಾಲೇಜಲ್ಲಿ ನನ್ನ ಬೆಂಚಲ್ಲಿ ಬಂದು ಚಾಕ್ಲೇಟ್ಸ್ ಇಟ್ಟು ಹೋಗ್ತಾ ಇದ್ದ. ನಾನು ತಗೋತಾ ಇದ್ದೆ ಚಾಕ್ಲೇಟ್ ತಿಂದ್ಬಿಟ್ಟು ಅವ್ನು ಬೆಂಚಲ್ಲಿ ಇಡ್ತಾ ಇದ್ದೆ. ಸೊ ಈ ಥರ ಎಲ್ಲ ಮಾಡ್ತಾ ಇದ್ದೆ. ಬಟ್ ಅವ್ನಿಗೂ ಗೊತ್ತಾಯಿತು ನನಗೆ ಅದೆಲ್ಲ ಗೊತ್ತಾಗ್ತಿದೆ ಅಂದ್ಕೊಂಡು. ಆಮೇಲೆ ನಮ್ಮ ಕಾಲೇಜಿಂದ ಪಕ್ಕದ ರೋಡಲ್ಲೇ ಅವ್ನ ಮನೆ ಇದ್ದಿದ್ದು. ಬಟ್ ಆದರೂ ನನ್ನ ಜೊತೆನೇ ನಮ್ಮ ಕಾಲೇಜ್ ಬಸ್ಸಲ್ಲಿ ಬರ್ತಾ ಇದ್ದ. ನನ್ನ ಡ್ರಾಪ್ ಎಲ್ಲ ಆದಮೇಲೆ ಅಲ್ಲಿ ಇಳ್ಕೊಂಡು ಹೋಗಿ ನನಗೆ ಆ ಹುಡುಗಿ ಅಂದರೆ ಇಷ್ಟ ಅಂದ್ಕೊಂಡು ಏನೇನೋ ಆಗೋಗಿತ್ತು ಸಿಚುವೇಶನ್ಸ್. ಬಟ್ ಗೊತ್ತಿತ್ತು ನಮ್ಮ ಮನೇಲಿ ಲವ್ ಅನ್ನೋದೆಲ್ಲ ಒಪ್ಕೊಳಲ್ಲ, ನಮ್ಮ ಅಮ್ಮ ಅಪ್ಪ ಸರಿ ಹೊಡಿತಾರೆ ಅನ್ನೋದೆಲ್ಲ ಗೊತ್ತಿತ್ತು. ಬಟ್ ಫೈನಲಿ ಒನ್ ಡೇ ಬಂದು ಪ್ರಪೋಸ್ ಮಾಡ್ದ. ಅವಾಗ ಹೇಳ್ದೆ ಇಲ್ಲ. ನಾವು ನಿಮ್ಮ ಹಿಂದೆ ಬರುದ್ನೇ ಹೇಳ್ತಾ ಇದ್ದೀರಾ, ನೀವು ಯಾರಿಂದ ಹೋಗಿದ್ರ ಅದನ್ನೇ. ಫಸ್ಟ್ ಕ್ರಶ್ ಅದೇ, ಅದೊಂದು ಬಟರ್ಫ್ಲೈ ಫೀಲಿಂಗ್ ಇರುತ್ತೆ ಅಲ್ವಾ. ಎಸ್. ಸೊ ಅದಾಗಿದ್ದು ಫಸ್ಟ್ ಪಿ ಯು ಅಲ್ಲೇನೆ. ಬಟ್ ಅವ್ನು ಪ್ರಪೋಸ್ ಮಾಡಿದಾಗ ನಾನು ಅಂತ ಹೇಳಿದ್ದೆ. ಹಾರ್ಟ್ ಬ್ರೇಕ್ ಎಲ್ಲ ಮಾಡಿರ್ಲಿಲ್ಲ. ಎಸ್ ಅಂತ ಹೇಳಿ ಒಪ್ಕೊಂಡು ಸ್ವಲ್ಪ ದಿನ ಮಾತಾಡೆಲ್ಲ ಏನೂ ಇರಲಿಲ್ಲ. ಸೊ ನೀಟಾಗಿ ಇಲ್ಲ ಅಂತಾನೆ ಹೇಳಿದ್ದೆ. ಮಾಲು ಒಂದೊಂದಾಗಿಲ್ಲ. ಅವ್ರದ್ದು ಗೊತ್ತು. ಅಂದ ತಕ್ಷಣ ಯು ಶುಡ್ ಬಿಕಮ್ ಬ್ರೈಟ್ ಅಲ್ವಾ? ಕೊಡೋ ಕೊಡೋ ಏನೋ ಧೈರ್ಯ ಮಾಡಿ ಓದು. ಯಾರು ಗೊತ್ತಾಯ್ತು ಬಿಡು. ನ್ಯಾಷನಲ್ ನ್ಯೂಸ್ ಪೀಸ್ ಆಗಿ ಹೇಳು, ಆರಾಮಾಗಿ ಸರ್. ಬಟ್ ಫಸ್ಟ್ ಲವ್ ಅಥವಾ ಫಸ್ಟ್ ಕ್ರಶ್ ಅಂತ ಹೇಳಬೇಕು ಅಂದರೆ, ನಾನು ಹೇಳ್ದಂಗೆ ಗರ್ಲ್ಸ್ ಸ್ಕೂಲಲ್ಲಿ ಓದಿದ್ರಿಂದ ಫಸ್ಟ್ ಕ್ರಶ್ ಆಗಿದ್ದು ಸೊ ಆಮೇಲೆ ಗರ್ಲ್ಸ್ ಸ್ಕೂಲಲ್ಲಿ ಮೇಲ್ ಲೆಕ್ಚರರ್ಸ್ ಅವಾಗ ಬಂದಿರೋರಂದ್ರೆ ಅವ್ರನ್ನ ಸಿನಿಮಾದವ್ರಿಗೆ ರಿಲೇಟ್ ಮಾಡ್ಕೋತಾ ಇರ್ತೀವಿ ಅಥವಾ ಸಿನಿಮಾಗೆ ರಿಲೇಟ್ ಮಾಡಿ ಆ ಥರ. ಇನ್ಫ್ಯಾಕ್ಟ್ ಅವರು ಸೈನ್ ಮಾಡಿದ ಪೆನ್ನು ಎಲ್ಲ ಇಟ್ಕೊಂಡಿದ್ದು ಸಿನಿಮಾಗೆ ರಿಲೇಟ್ ಮನೆಗೆ ಹೋದ್ರೆ ಕೇಳಕ್ಕಾಗಲ್ವಲ್ಲ ಸರ್. ಆ ಥರ ಇದ್ರೆ ಅದು ಕ್ರಶ್ ಅಲ್ಲ ಬಿಡ. ಅದು ಕ್ರಾಶ್ ಸರ್. ನಿಮ್ಗೂನಾ? ನಿಮ್ಗೂ ಕ್ರಶ್ ಅಲ್ಲ ಬಿಡಿ. ಯಾರಪ್ಪ ಇದ್ರಿ? ಯಾರು ಇನ್ನು ಯಾವ್ದಾರು ಮಾಡ್ತಿದ್ರು? ಕಾವ್ಯ ಹೋಗ್ತಾಳೆ. ಹೋಗು. ಸತ್ಯವಾಗ್ಲೂ ಇದೆ ಸರ್ ಸ್ಟೋರಿ. ನಾನು ಎಷ್ಟೋ ಹುಡುಗಿನ ಕ್ರಶ್ ಇಷ್ಟಪಟ್ಟಿದ್ದೆ ಅಂದ್ರೆ, ಬಸ್ಸೆಲ್ಲ ಹುಡುಗಿ ಚೆನ್ನಾಗಿ ಆಡ್ತಿದ್ಯಲ್ಲ. ನಿಜ ಹೇಳೋ, ಪರವಾಗಿಲ್ಲ. ಸತ್ಯವಲ್ವ ಸರ್? ಆ ಹುಡುಗಿ ತಗೊಟ್ಟಿದ್ದ ಟಿಕೆಟ್ ಇನ್ನೂ ಇಟ್ಕೊಂಡಿದ್ದೆ ನಾನು. ಟಿಕೆಟ್ ಅಲ್ಲ 7 ವರ್ಷ ಒಂದು ಹುಡುಗಿಯಿಂದ ಸುತ್ತ 2 ವರ್ಷ. ನಮ್ಗೆ ಯಾವಾಗ ಭಯ ಸರ್ ಊರಲ್ಲಿ, ಎಲ್ಲಿ ಬಂದು ಹಾಕಿ ಕೊಟ್ಬಿಟ್ಟಾರ ಅಂತ. ಅವ್ರ ಅಣ್ಣಿನ ಮಂಡ್ಯದವ್ರಿಗೆ ಭಯ ಅಂದ್ರೆ ಏನಂತ ಗೊತ್ತಿಲ್ಲ. ನನ್ನ ಮಗನ ಭಯ ಅಂತ ಸುಮ್ಮನೆ ಹೇಳ್ತೀಯ. ನಿನಗೆಂತ ಭಯ ಅಲ್ಲಿ? ಭಯ ಏನಿರ್ಲಿಲ್ಲ, ಆದ್ರೆ ಹುಡುಗಿ ಏನಾರು ರಿಜೆಕ್ಟ್ ಮಾಡ್ಬಿಡುದಂತ ಭಯ ಸರ್. ನಾವೇನೋ ಸ್ಟೋರಿ ಹೇಳ್ತಾಳೆ ಅನ್ಕೊಂಡ್ರೆ ಆ ತರ ಕ್ರಶ್ಗಳು ತುಂಬಾ ಅವೆ ನಮ್ಗೆ. ನಿಜವಾಗ್ಲೂ
ಎದ್ದೋಗಿದ್ ನೋಡಿದ್ರೆ ಏನೋ ಒಂದು ಸ್ಟೋರಿ ಹೇಳ್ಬಿಡ್ತೀವಿ ಅವಾಗ. ನಾನೆಲ್ಲೋ ಹೇಳಬಿಡ್ತಾಳೇನೋ ಅನ್ಕಂದೆ. ನಾನ್ ಹಂಗಾರೆ ಅದೇ ಹೇಳಿಲ್ಲ ಅಂತ್ಯ. ಅಯ್ಯೋ ಓರ್ ಯಾರು ಧರ್ಮಸ್ ಮಾಡಿ ಬಟ್ಟೆ ಬರಲ್ಲ ರಘು ಸರ್ಗೆ. ನಂದು ಲವ್ ಮ್ಯಾರೇಜ್. ನೀವೊಬ್ರು ಅವನು ರಶ್ವಿನ್ ಲವ್ ಅಂಡ್ ಮ್ಯಾರೇಜ್ ಎರಡು ಒಂದೇ ನಿಮಗೆ. ಯು ಡೋಂಟ್ ಹ್ಯಾವ್ ಎ ಲವ್ ಫೇಲ್ಯೂರ್, ಲವ್ ಕ್ರಶ್ ಆಗಿದ್ದು ಸರ್ ಲವ್ ಫೇಲ್ಯೂರ್. ಈ ಹುಡುಗಿನ ಬಿಟ್ಟು ಬೇರೆ ಯಾರನ್ನ ಇಷ್ಟಪಟ್ಟಿಲ್ಲ ಜೀವನದಲ್ಲಿ ನೀವು? ಇಲ್ಲ ಆಮೇಲೆ ಮದುವೆ ಆದ್ಮೇಲೆ ಆಪ್ಷನ್ ಇಲ್ಲ. ಫಸ್ಟ್ ಇಲ್ಲ ಅಂತ ಅಲ್ಲ, ಫಸ್ಟ್ ಆಪ್ಷನ್ ಇರಲಿಲ್ಲ. ಆಪ್ಷನ್ ಇಲ್ಲ ಅಂತನಾ? ಅಲ್ಲ, ಐ ಮೀನ್ ಅಲ್ಲ ಮದುವೆ ಅಲ್ಲ, ಅವಳು ಸ್ಟಾರ್ಟ್ ಮಾಡಿದೆ ಬೇರೆ ಆಪ್ಷನ್ ಹೇಳೋದು. ಇಲ್ಲ ಇಲ್ಲ, ನಮ್ದು ಅವಳು ಫಸ್ಟ್ ಸ್ಟಾರ್ಟ್ ಮಾಡಿದೆ ಬೇರೆಯವ್ರು ಬರ್ತಾ ಇದಾರೆ ಅಂತ. ಆ ಜೆಲೆಸ್ಸಿಗೆ ಅವಳು ಡೇಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ದು. ಯಾರು ಎತ್ಕೊಂಡು ಹೋಗ್ಬಿಡ್ತಾರೆ ಅಂತ ನೀನು ನೀನು ಇಷ್ಟಪಟ್ಟು